ಕ್ಯಾಸೆಟ್ ನಿಂತ ನಂತರವೂ ಆ ಮನೆಯೊಳಗೆ ಆದಿತ್ಯನ ಧ್ವನಿ ಪ್ರತಿಧ್ವನಿಸುತ್ತಿರುವಂತೆ ಅನನ್ಯಳಿಗೆ ಅನಿಸುತ್ತಿತ್ತು. ನನ್ನನ್ನು ನಂಬಬೇಡ, ವಿಕ್ರಮ್ನನ್ನು ಕೂಡ, ಮೀರಾಳನ್ನು ನಂಬಬೇಡ. ಅವಳು ನಿಧಾನವಾಗಿ ವಿಕ್ರಮ್ ಕಡೆ ನೋಡಿದಳು. ವಿಕ್ರಮ್ ಏನೂ ಮಾತನಾಡಲಿಲ್ಲ. ಮೀರಾ ಮಾತ್ರ ತಲೆ ತಗ್ಗಿಸಿ ನಿಂತಿದ್ದಳು. ಶಂಕರಪ್ಪನ ಕೈಯಲ್ಲಿದ್ದ ಹಳೆಯ ಡೈರಿಯ ಮೇಲೆ ಅನನ್ಯಾಳ ಕಣ್ಣು ಬಿದ್ದಿತು. ಆ ಡೈರಿಯಲ್ಲಿ ಏನಿದೆ? ಶಂಕರಪ್ಪ ಉತ್ತರಿಸಲಿಲ್ಲ. ನನಗೆ ಗೊತ್ತಾಗಬೇಕು, ಇನ್ನೂ ಸಮಯ ಬಂದಿಲ್ಲ ಎಂದು ಶಂಕರಪ್ಪ ಉತ್ತರಿಸಿದರು. 5 ವರ್ಷಗಳಿಂದ ನಾನು ಕಾಯುತ್ತಿದ್ದೇನೆ, ಇನ್ನೂ ಎಷ್ಟು ದಿನ ಕಾಯಬೇಕು? ಅನನ್ಯಾಳ ಧ್ವನಿ ನಡುಗುತ್ತಿತ್ತು. ಶಂಕರಪ್ಪ ಅವಳನ್ನು ನೋಡಿದರು. ಸತ್ಯ ತಿಳಿದುಕೊಳ್ಳುವ ಧೈರ್ಯ ನಿನಗಿದೆಯಾ? ನನ್ನ ಜೀವನವೇ ಬದಲಾಗಿದ್ದರೂ ಪರವಾಗಿಲ್ಲ, ನನಗೆ ಸತ್ಯ ಬೇಕು. ಶಂಕರಪ್ಪ ನಿಧಾನವಾಗಿ ಡೈರಿಯನ್ನು ತೆರೆದರು. ಮೊದಲ ಪುಟದಲ್ಲಿ ಒಂದು ದಿನಾಂಕ, ಜುಲೈ 17, 2021. ಅದರ ಕೆಳಗೆ ಒಂದು ವಾಕ್ಯ, ಇಂದು ರಾತ್ರಿ ನಡೆಯುವ ಘಟನೆಗೆ 4 ಸಾಕ್ಷಿಗಳು. ಅನನ್ಯಾಳ ಹೃದಯ ಬಡಿದಿತು. 4? ಅವಳು ಮೀರಾ ಮತ್ತು ವಿಕ್ರಮ್ ಕಡೆ ನೋಡಿದಳು. ನಾವು 3 ಅಲ್ಲವೇ? ಶಂಕರಪ್ಪ ಡೈರಿಯನ್ನು ಮುಚ್ಚಿದರು. 4ನೆಯ ವ್ಯಕ್ತಿ ಯಾರು ಅಂತ ತಿಳಿದುಕೊಳ್ಳಬೇಕಾದರೆ ಮೊದಲು ಆ ರಾತ್ರಿ ಏನಾಯಿತು ಅನ್ನೋದನ್ನು ತಿಳಿಯಬೇಕು. ಅಷ್ಟರಲ್ಲಿ ಮನೆಯ ಹೊರಗೆ ಕಾರೊಂದು ನಿಂತ ಶಬ್ದ ಕೇಳಿತು. ಎಲ್ಲರೂ ಬಾಗಿಲಿನ ಕಡೆ ನೋಡಿದರು. ಕಾರಿನಿಂದ ಒಬ್ಬ ಮಧ್ಯವಯಸ್ಕ ವ್ಯಕ್ತಿ ಕೆಳಗಿಳಿದ. ಅವನು ಊರಿನ ಹಳೆಯ ಪೊಲೀಸ್ ಅಧಿಕಾರಿ ರಾಘವೇಂದ್ರ. 5 ವರ್ಷಗಳ ಹಿಂದೆ ಆದಿತ್ಯನ ಹುಡುಕಾಟದ ಜವಾಬ್ದಾರಿ ಅವನ ಮೇಲೆ ಇತ್ತು. ಅವನು ಮನೆಯೊಳಗೆ ಬಂದ ತಕ್ಷಣ ಎಲ್ಲರನ್ನೂ ನೋಡಿ ನಿಂತ. ನೀವು ಇಲ್ಲಿ ಇರಬಾರದು, ವಿಕ್ರಮ್ ಕೋಪದಿಂದ ಹೇಳಿದ. ಯಾಕೆ? ರಾಘವೇಂದ್ರನ ದೃಷ್ಟಿ ಅನನ್ಯಾಳ ಮೇಲೆ ಬಿದ್ದಿತು. ಯಾಕೆಂದರೆ ಈ ಮನೆ 5 ವರ್ಷಗಳ ಹಿಂದೆ ಮುಚ್ಚಲ್ಪಟ್ಟಿದ್ದು ಒಂದು ಕಾರಣಕ್ಕಾಗಿ. ಯಾವ ಕಾರಣ? ಅವರು ಉತ್ತರಿಸುವ ಮುನ್ನ ಮೇಲಿನ ಮಹಡಿಯಿಂದ ಒಂದು ಭಾರವಾದ ವಸ್ತು ಬಿದ್ದ ಶಬ್ದ ಕೇಳಿಸಿತು. ಎಲ್ಲರೂ ಬೆಚ್ಚಿಬಿದ್ದರು. ರಾಘವೇಂದ್ರ ತಕ್ಷಣ ತನ್ನ ಟಾರ್ಚ್ ತೆಗೆದುಕೊಂಡು ಮೆಟ್ಟಿಲಿನ ಕಡೆ ಓಡಿದ. ಉಳಿದವರು ಅವನ ಹಿಂದೆ ಹೋದರು. ಮೇಲಿನ ಕೋಣೆಯ ಬಾಗಿಲು ತೆರೆದಿತು. ನೆಲದ ಮೇಲೆ ಒಂದು ಹಳೆಯ ಮರದ ಪೆಟ್ಟಿಗೆ ಬಿದ್ದಿತ್ತು. ರಾಘವೇಂದ್ರ ಅದನ್ನು ತೆರೆದರು. ಒಳಗೆ ಕೆಲವು ಹಳೆಯ ಪತ್ರಗಳು, ಒಂದು ಮುರಿದ ಕೈಗಡಿಯಾರ ಮತ್ತು ಒಂದು ಫೋಟೋ. ಅನನ್ಯ ಫೋಟೋವನ್ನು ನೋಡಿದ ಕ್ಷಣ ನಿಂತು ಹೋದಳು. ಅದು ಆದಿತ್ಯನ ಫೋಟೋ. ಆದರೆ ಫೋಟೋದಲ್ಲಿ ಅವನು ಒಬ್ಬನೇ ಇರಲಿಲ್ಲ. ಅವನ ಪಕ್ಕದಲ್ಲಿ ಮತ್ತೊಬ್ಬ ವ್ಯಕ್ತಿ ನಿಂತಿದ್ದ. ಅನನ್ಯ ಆ ವ್ಯಕ್ತಿಯನ್ನು ಗುರುತಿಸಲಿಲ್ಲ. ಇವರು ಯಾರು? ರಾಘವೇಂದ್ರ ತಕ್ಷಣ ಫೋಟೋವನ್ನು ಅವಳ ಕೈಯಿಂದ ತೆಗೆದುಕೊಂಡರು. ಇದು ನಿನಗೆ ಬೇಕಾದದ್ದು ಅಲ್ಲ, ನನಗೆ ಎಲ್ಲವೂ ಬೇಕು. ಅನನ್ಯ ಮೊದಲ ಬಾರಿಗೆ ಕೋಪದಿಂದ ಕೂಗಿದಳು. ರಾಘವೇಂದ್ರ ಮೌನವಾದರು. ಆ ಕ್ಷಣದಲ್ಲಿ ಮೀರಾ ನಿಧಾನವಾಗಿ ಮಾತನಾಡಿದಳು. ನನಗೆ ಗೊತ್ತು. ಎಲ್ಲರೂ ಅವಳ ಕಡೆ ನೋಡಿದರು. ಆ ಫೋಟೋದಲ್ಲಿರುವ ವ್ಯಕ್ತಿ ಯಾರು ಅಂತ ನನಗೆ ಗೊತ್ತು. ಅನನ್ಯ ಅವಳ ಹತ್ತಿರ ಹೋದಳು. ಯಾರು? ಮೀರಾಳ ಕಣ್ಣುಗಳಲ್ಲಿ ಭಯ ತುಂಬಿತ್ತು. ಅವಳು ನಿಧಾನವಾಗಿ ಹೇಳಿದಳು, ಆದಿತ್ಯನ ಅಣ್ಣ. ಅನನ್ಯ ಬೆಚ್ಚಿಬಿದ್ದಳು. ಆದಿತ್ಯನಿಗೆ ಅಣ್ಣ ಇದ್ದಾನ? ಹೌದು. ಹಾಗಾದರೆ ಅವನು ಎಲ್ಲಿದ್ದಾನೆ? ಮೀರಾ ಉತ್ತರಿಸಲಿಲ್ಲ. ರಾಘವೇಂದ್ರ ಮಾತ್ರ ನಿಧಾನವಾಗಿ ಹೇಳಿದರು, ಅವನು ಕೂಡ 5 ವರ್ಷಗಳ ಹಿಂದೆ ಕಾಣೆಯಾಗಿದ್ದ. ಮನೆಯೊಳಗೆ ಮತ್ತೆ ಮೌನ. ಅನನ್ಯಾಳ ಮನಸ್ಸಿನಲ್ಲಿ ಪ್ರಶ್ನೆಗಳು ಒಂದರ ಮೇಲೊಂದು ಹುಟ್ಟಿದವು. ಆದಿತ್ಯನಿಗೆ ಅಣ್ಣ ಇದ್ದಾನೆ ಅನ್ನೋ ವಿಷಯವನ್ನು ಅವಳಿಂದ ಯಾಕೆ ಮರೆ ಮಾಡಲಾಯಿತು?
ಅವನ ಅಣ್ಣ ಕೂಡ ಅದೇ ಸಮಯದಲ್ಲಿ ಏಕೆ ಕಾಣೆಯಾದ? ಇದು ಕೇವಲ ಒಂದು ಕಣ್ಮರೆಯಾಗುವ ಘಟನೆಯಲ್ಲ. ಇದರ ಹಿಂದೆ ಇನ್ನೂ ದೊಡ್ಡ ರಹಸ್ಯವಿತ್ತು. ಅಷ್ಟರಲ್ಲಿ ಶಂಕರಪ್ಪನ ಹಳೆಯ ಫೋನ್ ಮೊಳಗಿತು. ಅವರು ಕರೆ ಸ್ವೀಕರಿಸಿದರು. ಕೆಲವು ಕ್ಷಣ ಏನೂ ಮಾತನಾಡದೆ ಕೇಳುತ್ತಿದ್ದರು. ನಂತರ ಅವರ ಮುಖ ಬಿಳಿಚಿಕೊಂಡಿತು. ನೀನು ಖಚಿತವಾಗಿ ಹೇಳುತ್ತಿದ್ದೀಯಾ? ಅತ್ತ ಕಡೆಯಿಂದ ಬಂದ ಮಾತು ಕೇಳಿದ ನಂತರ ಅವರು ಫೋನ್ ಕೆಳಗಿಟ್ಟರು. ಅನನ್ಯ ಕೇಳಿದಳು, ಏನಾಯಿತು? ಶಂಕರಪ್ಪ ಅವಳನ್ನು ನೋಡಿದರು. ಅವರ ಧ್ವನಿ ನಡುಗುತ್ತಿತ್ತು. ನದಿಯ ಬಳಿ ಒಂದು ದೇಹ ಸಿಕ್ಕಿದೆ. ಅನನ್ಯಳ ಹೃದಯ ನಿಂತಂತಾಯಿತು. ಯಾರದ್ದು? ಶಂಕರಪ್ಪ ಉತ್ತರಿಸುವ ಮುನ್ನ ರಾಘವೇಂದ್ರನ ಫೋನ್ ಮೊಳಗಿತು. ಅವರು ಕರೆ ಸ್ವೀಕರಿಸಿದರು. ಕೆಲವು ಕ್ಷಣಗಳ ನಂತರ ಅವರ ಮುಖವು ಬದಲಾಯಿತು. ಅವರು ನಿಧಾನವಾಗಿ ಅನನ್ಯಳ ಕಡೆ ನೋಡಿದರು. ದೇಹದ ಬಳಿ ಒಂದು ವಸ್ತು ಸಿಕ್ಕಿದೆ. ಏನು? ರಾಘವೇಂದ್ರ ಜೇಬಿನಿಂದ ಒಂದು ಸಣ್ಣ ಕವರ್ ತೆಗೆದರು. ಅದರ ಮೇಲೆ ಒಂದೇ ಒಂದು ಹೆಸರು ಬರೆಯಲಾಗಿತ್ತು. ಅದು ಅನನ್ಯ. ಅವಳು ಕವರ್ ನೋಡುತ್ತಲೇ ನಿಂತಳು. 5 ವರ್ಷಗಳ ಹಿಂದೆ ಕಾಣೆಯಾಗಿದ್ದ ವ್ಯಕ್ತಿ ಇಂದು ನದಿಯ ಬಳಿ ಸಿಕ್ಕಿರುವ ದೇಹ, ಮತ್ತು ಆ ದೇಹದ ಬಳಿ ತನ್ನ ಹೆಸರಿನ ಪತ್ರ. ಆದರೆ ಕವರ್ ತೆರೆಯುವ ಮುನ್ನವೇ ಅವಳ ಮೊಬೈಲ್ಗೆ ಒಂದು ಅಪರಿಚಿತ ಸಂಖ್ಯೆಯಿಂದ ಸಂದೇಶ ಬಂತು. ಅವಳು ಸಂದೇಶ ತೆರೆದಳು. ಅದರಲ್ಲಿದ್ದ ಒಂದೇ ಒಂದು ಸಾಲು, ಅದು ಆದಿತ್ಯನ ದೇಹವಲ್ಲ. ಅನನ್ಯಳ ಕೈ ನಡುಗಿತು. ಅವಳು ತಕ್ಷಣ ಆ ಸಂಖ್ಯೆಗೆ ಕರೆ ಮಾಡಲು ಪ್ರಯತ್ನಿಸಿದಳು. ಕರೆ ಸಂಪರ್ಕವಾಗಲಿಲ್ಲ. ಮತ್ತೊಂದು ಸಂದೇಶ ಬಂತು. ನೀನು ಸತ್ಯ ತಿಳಿಯಲು ಬಯಸಿದರೆ ನಾಳೆ ರಾತ್ರಿ 11:47ಕ್ಕೆ ಒಬ್ಬಳೇ ಬಾ. ಕೆಳಗೆ ಸ್ಥಳದ ಹೆಸರು ಇತ್ತು. ಹಳೆಯ ರೈಲು ನಿಲ್ದಾಣ. ಅನನ್ಯ ಆ ಸಂದೇಶವನ್ನು ನೋಡುತ್ತಲೇ ನಿಂತಳು. ಅವಳಿಗೆ ಇನ್ನೂ ಗೊತ್ತಿರಲಿಲ್ಲ ಮುಂದಿನ ರಾತ್ರಿ ಅವಳು ಭೇಟಿಯಾಗಲಿರುವ ವ್ಯಕ್ತಿ ಯಾರೆಂದು. ಅದೇ ವ್ಯಕ್ತಿ 5 ವರ್ಷಗಳಿಂದ ಅವಳು ಹುಡುಕುತ್ತಿದ್ದ ಸತ್ಯದ ಬಾಗಿಲನ್ನು ತೆರೆಯಲಿದ್ದಾನೆ ಎಂದು. ಮುಂದಿನ ಭಾಗದಲ್ಲಿ 11:47ರ ರಹಸ್ಯ ಭೇಟಿಯಲ್ಲಿ ಅನನ್ಯಳ ಮುಂದೆ ಯಾರು ಬರುತ್ತಾರೆ ಎಂಬುದನ್ನು ತಿಳಿಯೋಣ.